ಸೋನಿಯಾ ದೇಹದಲ್ಲಿ ಇಟಲಿಯ ರಕ್ತ ಹರಿತಾ ಇದೆ ಎಂದು ಎಚ್.ಡಿ. ಕುಮಾರಸ್ವಾಮಿ ಡೈಲಾಗ್ ಹೊಡೆದಿದ್ದಾರೆ. ಸಾಮಾನ್ಯವಾಗಿ ಕುಮಾರಸ್ವಾಮಿ ಇಂಥ ಹೇಳಿಕೆಯನ್ನು ಕೊಡುವುದಿಲ್ಲ. ಅವರು ಜೆಡಿಎಸ್ನಲ್ಲಿದ್ದಾಗ ಹೀಗೆ ಯಾರ್ಯಾರ್ದೋ ರಕ್ತವನ್ನು ಯಾವ್ಯಾವುದೋ ದೇಶಕ್ಕೆ ಅಂಟಿಸಿ ಹೇಳಿದ್ದೂ ಇಲ್ಲ. ಆದರೆ ಬಿಜೆಪಿಯಲ್ಲಿ ರಕ್ತದ ರಾಜಕಾರಣ ನಡೆಯುವುದು ಸಾಮಾನ್ಯ. ನನ್ನ ದೇಹದಲ್ಲಿ ಸಂಗೊಳ್ಳಿ ರಾಯಣ್ಣನ ರಕ್ತ ಹರಿಯುತ್ತದೆ, ಕಾಂಗ್ರೆಸ್ನವರ ದೇಹದಲ್ಲಿ ಟಿಪ್ಪು ಸುಲ್ತಾನನ ರಕ್ತ ಹರಿಯುತ್ತದೆ ಎಂದು ಈ ಹಿಂದೆ ಈಶ್ವರಪ್ಪ ಡೈಲಾಗ್ ಹೊಡೆದಿದ್ರು. ರಾಜಕೀಯದಲ್ಲಿ ರಕ್ತವನ್ನು ಬೆರಿಕೆ ಮಾಡಿ ಭಾಷಣ ಮಾಡುವುದು ಬಿಜೆಪಿಯ ದುರ್ಗುಣ ಎಂದು ಅಂದುಕೊಂಡವರಿಗೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅದಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಬಳಿಕ ಇದೀಗ ಅವರೂ ಅದೇ ಭಾಷೆಯಲ್ಲಿ ಮಾತನಾಡತೊಡಗಿದ್ದಾರೆ. ಹಿಂದೂ ರಕ್ತ, ಮುಸ್ಲಿಂ ರಕ್ತ ಮುಂತಾದ ಡೈಲಾಗ್ಗಳು ಬಿಜೆಪಿ ನಾಯಕರ ಬಾಯಲ್ಲಿ ಆಗಾಗ ಬರುವುದುಂಟು. ಸಿ.ಟಿ. ರವಿ, ಅನಂತ್ ಕುಮಾರ್ ಹೆಗಡೆ, ಬಸವನಗೌಡ ಯತ್ನಾಳ್ ಮುಂತಾದ ಬಿಜೆಪಿ ನಾಯಕರು ಹೀಗೆ ರಕ್ತವನ್ನು ರಾಜಕೀಯಕ್ಕೆ ಬಳಸಿಕೊಂಡದ್ದೂ ಉಂಟು. ಆದರೆ ಕುಮಾರಸ್ವಾಮಿ ಈ ರಾಜಕಾರಣಕ್ಕೆ ಹೊಸವರು. ಅವರು ಇದೀಗ ಇದೇ ಮಾತನ್ನು ಬಳಸಿದ್ದಾರೆ. ರಕ್ತವು ದೇಶಗಳಿಗೆ ಸಂಬಂಧಿಸಿ ಬೇರೆ ಬೇರೆಯಾಗಿದೆ ಎಂಬಂತೆ ಅವರು ಮಾತನಾಡಿದ್ದಾರೆ. ಸೋನಿಯಾ ಗಾಂಧಿಯ ದೇಹದಲ್ಲಿ ಇಟಲಿ ರಕ್ತ ಹರಿಯುತ್ತದೆ ಎಂದು ಹೇಳುವ ಮೂಲಕ ಇಟಲಿ ದೇಶದ ಜನರ ರಕ್ತ ಬೇರೆ, ನಮ್ಮ ದೇಶದ ಜನರ ರಕ್ತ ಬೇರೆ, ದೇಶ ಬೇರೆಯಾದಂತೆ ರಕ್ತವು ಬೇರೆಯಾಗುತ್ತದೆ ಎಂಬ ಅರ್ಥವನ್ನು ಅವರು ತಮ್ಮ ಮಾತಿನ ಮೂಲಕ ಹಬ್ಬಿಸಿದ್ದಾರೆ. ಆದರೆ ಯಾರಾದರೂ ಆಸ್ಪತ್ರೆ ಸೇರಿದಾಗ ನನಗೆ ಒಂದು ಬಾಟಲಿ ಹಿಂದೂ ರಕ್ತ ಕೊಡಿ ಎಂದು ಕೇಳುವುದಿಲ್ಲ, ಒಂದು ಬಾಟಲ್ ಮುಸ್ಲಿಂ ರಕ್ತ ಕೊಡಿ ಎಂದು ಯಾರೂ ಕೇಳುವುದಿಲ್ಲ. ಅದು ಬಿಡಿ, ವಿದೇಶದ ವ್ಯಕ್ತಿಯೊಬ್ಬ ಭಾರತದ ಯಾವುದಾದರೂ ಆಸ್ಪತ್ರೆಯಲ್ಲಿ ದಾಖಲಾದಾಗ ನನಗೆ ಅಮೆರಿಕದ ರಕ್ತ ಕೊಡಿ, ಚೀನಾದ ರಕ್ತ ಕೊಡಿ ಎಂದು ಕೇಳುವುದಿಲ್ಲ. ಹಾಗೆ ಕೇಳುವುದು ಮಂಕುತನ ಅನ್ನೋದು ಎಲ್ಲರಿಗೂ ಗೊತ್ತು. ಯಾವ ಬ್ಲಡ್ ಬ್ಯಾಂಕ್ ಕೂಡ ತನ್ನ ರಕ್ತದಾನಿಗಳ ರಕ್ತದಲ್ಲಿ ಯಾವ ಜಾತಿ, ಜಿಲ್ಲೆ, ರಾಜ್ಯ, ದೇಶಗಳ ಹೆಸರನ್ನು ನಮೂದಿಸುವುದಿಲ್ಲ. ಎಲ್ಲ ಜಾತಿ ಧರ್ಮಗಳ ಮನುಷ್ಯರ ದೇಹದಲ್ಲೂ ರಕ್ತದ ಗುಂಪುಗಳು ಎ, ಬಿ, AB, O, ಪಾಸಿಟಿವ್, ನೆಗೆಟಿವ್ ಹೀಗೆ ಇರುತ್ತದೆ. ರಕ್ತಕ್ಕೆ ಜಾತಿಯ ಹಂಗಿಲ್ಲ, ದೇಶದ ಹಂಗಿಲ್ಲ, ಧರ್ಮದ ಹಂಗಿಲ್ಲ. ರಕ್ತ ಅಂದರೆ ರಕ್ತ ಮಾತ್ರ. ರಕ್ತದ ಬಾಟಲಿಯೊಳಗೆ ಬ್ರಾಹ್ಮಣ, ದಲಿತ, ಶೂದ್ರ, ಮುಸ್ಲಿಂ, ಕ್ರೈಸ್ತ, ಸಿಕ್ಕ ಎಂದು ಇರುವುದಿಲ್ಲ. ಎಲ್ಲರ ರಕ್ತವೂ ಕೆಂಪು. ಅದು ಬಿಡಿ, ಈ ಹಿಂದೆ ಕುಮಾರಸ್ವಾಮಿ ಅವರು ಇಸ್ರೇಲ್ಗೆ ಪ್ರವಾಸಕ್ಕೆ ಹೋಗಿದ್ದರು. ಆಗ ಅವರ ಆರೋಗ್ಯ ಕೈಕೊಟ್ಟಿತು. ಆಸ್ಪತ್ರೆ ಸೇರಿಕೊಂಡರು. ಅಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಅವರನ್ನು ಸಿಂಗಾಪುರಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಅವರು ನನಗೆ ಭಾರತದ ರಕ್ತವೇ ಬೇಕು ಎಂದು ಹಠ ಹಿಡಿದಿರುವುದು ಈವರೆಗೂ ಬಹಿರಂಗಕ್ಕೆ ಬಂದಿಲ್ಲ. ಹಾಗೆ ಹಠ ಹಿಡಿದಿರುತ್ತಿದ್ದರೆ ಅವರು ಆ ದೇಶದಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ಸಾಧ್ಯವೂ ಇರುತ್ತಿರಲಿಲ್ಲ. ಬಿಜೆಪಿಗೆ ರಕ್ತ ರಾಜಕಾರಣದ ಅಗತ್ಯ ಇದೆ. ಅದರಿಂದ ಮನುಷ್ಯರ ರಕ್ತವನ್ನು ಹಿಂದೂ ರಕ್ತ, ಮುಸ್ಲಿಂ ರಕ್ತ, ಟಿಪ್ಪು ಸುಲ್ತಾನ್ನ ರಕ್ತ, ಸಂಗೊಳ್ಳಿ ರಾಯಣ್ಣನ ರಕ್ತ ಎಂದೆಲ್ಲ ಅದು ವಿಭಜಿಸುತ್ತದೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೇ ಭಾಷೆಯಲ್ಲಿ ಮಾತನಾಡ್ತಾರೆಂದರೆ ಅರ್ಥ ಏನು? ಇವರು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವುದು ಮಾತ್ರ ಅಲ್ಲ, ಬಿಜೆಪಿಯನ್ನೇ ತನ್ನೊಳಗೆ ಇಳಿಸಿಕೊಂಡಿದ್ದಾರೆ ಎಂದು ಅರ್ಥ ಅಲ್ಲವೇ? ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿ ಇಷ್ಟೊಂದು ಬದಲಾದರೇಕೆ? ಇದು ಸಹವಾಸ ದೋಷವೋ ಅಥವಾ ಅನುಕೂಲ ಸಿಂಧು ರಾಜಕಾರಣವೋ?